ಕೋಪ ಬೇಗ ಬರುತ್ತಲ್ಲ ನಿನಗೆ. ಹಾಯ್ ಮಾಡಿ. ಹಾಯ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಾಯ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಈ ವ್ಲಾಗ್ ಗುರುವಾರ ರಾತ್ರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಗುರುವಾರ ಮನೇಲಿ ಅಡುಗೆ ಮಾಡೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿರ್ತೀನಿ. ಹೇಗಿದ್ರು ಶುಕ್ರವಾರ ಮಾರ್ನಿಂಗ್ ಗೋವಾ ಟ್ರಿಪ್ ಹೋಗ್ತಿದ್ದಾರಲ್ಲ, ಹಾಗಾಗಿ ಇವತ್ತು ಹೊರಗಡೆನೇ ಡಿನ್ನರ್ನ ಪ್ಲ್ಯಾನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಕೂಡ ಮೂವರು ರೆಡಿಯಾಗಿ ಹೊರಡ್ತೀವಿ. ಇಲ್ಲೇ ನಮ್ಮನೆ ಹತ್ರ ಇರುವಂತಹ ಕೃಷ್ಣ ವೈಭವ್ ಹೋಟೆಲ್ಗೆ. ನಾನ್ ವೆಜ್ನ ತಿನ್ಬೋದಿತ್ತು, ಆದರೆ ಏನು ಈ ಶ್ರಾವಣ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗೆ ನಾನ್ ವೆಜ್ನ ತಿನ್ನೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿರ್ತೀವಿ. ಹಾಗೆ ನಮ್ಮನೆ ಹತ್ರ ಇರುವಂತಹ ಹೋಟೆಲ್ಗೆ, ನಿಯರೆಸ್ಟ್ ಹೋಟೆಲ್ಗೆ ಹೋಗ್ತೀವಿ. ಅಲ್ಲಿ ಏನು ಆರ್ಡರ್ ಮಾಡಬೇಕು ಏನಿಲ್ಲ ಅಂತ ನೋಡ್ತಿರ್ತಾರೆ ನಮ್ಮ ಮನೆಯವರು. ಬಟ್ ಅದಕ್ಕೂ ಮುಂಚೆ ಒಂದು ಸೂಪ್ನ ಆರ್ಡರ್ ಮಾಡಿರಿ. ಸೊ ಸೂಪ್ ಕುಡಿಯೋಣ, ತುಂಬ ದಿನ ಆಯಿತು ಕುಡ್ದಿಲ್ಲ ಅಂತ ಕೇಳ್ತೀನಿ. ಬಟ್ ಆ ಸೂಪ್ನ ಆರ್ಡರ್ ಮಾಡ್ಕೊಂಡಿದ್ದಕ್ಕೆ ಬೈತಾರೆ ನಮ್ಮ ಮನೆಯವರು. ಯಾಕೆ ಬೈತಾರೆ, ಏನಕ್ಕೆ ಬೈಸ್ಕೊಂಡೆ ಅಂತ ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನನ್ನ ಮಗಳು ಹೋಟೆಲ್ ಪೂರ್ತಿ ಓಡಾಡ್ತಿರ್ತಾಳೆ. ನಮ್ಮ ಮನೆಯವ್ರು ಏನೇನು ಆರ್ಡರ್ ಮಾಡಿದ್ರು ಸೂಪ್ ಜೊತೆಗೆ ಅಂತ ಹೇಳಿದ್ರೆ 2 ರೋಟಿ, 1 ಕುಲ್ಚಾ ಮತ್ತು 1 ಸೋಡಾ, ಇದನ್ನು ಇಷ್ಟೂ ಆರ್ಡರ್ ಮಾಡ್ತಾರೆ. ಬಂದಮೇಲೆ 1 ರೋಟಿ ಹೇಳಿರ್ತಾರೆ, ಬಟರ್ ರೋಟಿ. ಅದಕ್ಕೆ ಏನು ಕುಲ್ಚಾ ಕೊಟ್ಟಿದ್ದಾರೆ ಅಲ್ವಾ, ಅದು ಜಾಸ್ತಿ ಇತ್ತು. ನಾನು ನಮ್ಮ ಮನೆಯವ್ರು ತಿಂದಿದ್ದ ಸ್ವಲ್ಪ, ಅಲ್ಲೂ ಕೂಡ ಬೈಸ್ಕೊಂಡೆ, ನಿನ್ನನ್ನು ಏನು ಹೋಟ್ಲು ಕರ್ಕೊಂಬರೋದಿಲ್ಲ ಅಂದರೆ ಇದಕ್ಕೆ ಕರ್ಕೊಂಬರಲ್ಲ, ನಿನ್ನ ಬಂದರೆ ಅರ್ಧಕ್ಕರ್ಧ ಊಟ ವೇಸ್ಟ್ ಆಗುತ್ತೆ ಅಂತ. ಮತ್ತು ನಾನು ಏನು ಮಾಡಲಿ, ನನ್ನ ಹೊಟ್ಟೆ ಎಷ್ಟು ಹಿಡಿಯುತ್ತೆ ಅಷ್ಟೇ ತಿನ್ನಬೇಕಲ್ವಾ. ಏನೋ ಬೈಸ್ಕೊಂಡು ಇದು ಮಾಡಿಕೊಂಡು, ಇಲ್ಲೇ ಅಂತಲ್ಲ, ನಾವು ಎಲ್ಲಿ ಊಟಕ್ಕೆ ಹೋದ್ರೂ ನಾನು ನಮ್ಮ ಮನೆಯವ್ರ ಕೈಲಿ ಬೈಸ್ಕೊತಾನೇ ಇರ್ತೀನಿ. ನನ್ನ ಮಗಳಿಗೆ ಆಲ್ರೆಡಿ ನಾನು ಮನೇಲಿ ಊಟ ಮಾಡಿಸ್ಕೊಂಡ್ಬಂದಿದ್ದೆ. ಹಾಗೆ ಸೌತೆಕಾಯಿ ಇರ್ಬೋದು, ಸ್ವಲ್ಪ ಜ್ಯೂಸ್ ಕುಡ್ಸೋದಾಗಿರ್ಬೋದು, ಇದನ್ನು ಮಾಡ್ತಿದ್ರು ನಮ್ಮ ಮನೆಯವರು. ಅವಳಿಗೆ ನಾವು ಮನೇಲೇ ಊಟನ ಮುಗಿಸ್ಕೊಂಡಿದ್ವಿ. ಮತ್ತು ವಿಡಿಯೋನಲ್ಲಿ ಕೇಳಬೇಡಿ ಮಗುಗೆ ನೀವು ಊಟನೇ ಮಾಡಿಸಿಲ್ಲ ಅಂತ, ಯಾಕೆಂದರೆ ಅವ್ಳಿಗೆ ಆಲ್ರೆಡಿ ಊಟ ಆಗಿದೆ. ಕೊನೆಗೆ ಡಿನ್ನರ್ನ ಮುಗಿಸ್ಕೊಂಡು ನನ್ನ ಮಗಳಿಗೆ ಬರ್ತ್ಡೇಗೆ ಅಂದ್ಬಿಟ್ಟು ಒಂದು ಡೆಕೋರೇಷನ್ ಮಾಡಿರ್ತಾರೆ ಬಲೂನು, ಅದನ್ನು ಅಲ್ಲಿ ಸ್ಟಾಫ್ ಕೊಟ್ಟಿರ್ತಾರೆ, ಅದನ್ನು ಕೂಡ ನಾವು ತಗೊಂಡು ಬರ್ತೀವಿ ಮನೆಗೆ. ಆವಾಗ ಸ್ಟಾರ್ಟ್ ಆಯಿತು ನೋಡಿ. ಮನೆಗೆ ಬಂತು ಕೂಡಲೇ ಬೆಳಿಗ್ಗೆನೇ ಟ್ರಿಪ್ಗೆ ಹೊರಡ್ಬೇಕಿತ್ತಲ್ವ, ಹಾಗಾಗಿ ಬಟ್ಟೆ, ಶೂಸ್, ಕ್ರೀಮ್, ಟವಲಿಗೆ ಟ್ರಿಪ್ಗೆ ಬೇಕಾದ ಪ್ರತಿಯೊಂದು ವಸ್ತುಗಳನ್ನು ಚೆಕ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಹೋದ್ವಿ. ಕೆಲವೊಂದು ಬ್ರಷ್ ಮತ್ತು ಬೆಳಿಗ್ಗೆ ಬಳಸೋ ವಸ್ತುಗಳನ್ನೆಲ್ಲ ಬೆಳಿಗ್ಗೆ ಪ್ಯಾಕ್ ಮಾಡೋಣ ಅಂತ ಸುಮಾರು 70% to 90% ಪ್ಯಾಕ್ ಮಾಡಿ ಮಲ್ಗೋಣ ಅಂತ ಫೈನಲ್ ಆಗಿ ಮಲ್ಕೊತೀವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ನಮ್ಮ ಮನೆಯವ್ರು ಬೇಗನೆ ಎದ್ದು ಅವ್ರ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು, ಅದಾದಮೇಲೆ ಸಾನ್ವಿ ಎದ್ದೋಳಲ್ವಾ, ನಾನು ಹೊರಡ್ತಿದ್ದೀನಿ ಟೀ ಮಾಡಿಕೊಡು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಟೀ ಮಾಡ್ತಿರ್ತೀನಿ. ಅವ್ರ ಪಾಡ್ಗೆ ಅವ್ರ ಜೊತೆಗೆ ರೆಡಿ ಆಗ್ತಿರ್ತಾರೆ. ನೆಕ್ಸ್ಟ್ ಅವ್ರ ಜೊತೆಗೆ ನಾನು ಕೂಡ ಟೀನ ಕುಡಿದು, ಅದಾದಮೇಲೆ ಏನು 10% ಬ್ಯಾಗು ಖಾಲಿ ಇತ್ತು, ಅದನ್ನು ಪ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಬೆಳಿಗ್ಗೆ ಬಳಸಿದ ಬ್ರಷ್ಗಳು, ಬಟ್ಟೆ, ಇನ್ನೂ ಏನಾದರೂ ಮಿಸ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಪ್ರತಿಯೊಂದು ಏನೇನು ಲಗೇಜ್ ಪ್ಯಾಕ್ ಮಾಡ್ಕೋದಿತ್ತು ಎಲ್ಲನೂ ಲಗೇಜ್ನ ಪ್ಯಾಕ್ ಮಾಡ್ಕೋತೀವಿ. ಅಂದರೆ ನಾನು ಮಾಡ್ಕೋತೀವಿ ಏನೋ ನಾನು ಮಾಡಿಕೊಟ್ಟೆ. ಅಷ್ಟರಲ್ಲಿ ಕ್ಯಾಬ್ ಬುಕ್ ಮಾಡಿದರು. ನಾನು ಕ್ಯಾಬ್ ಬೇಡ ಬಸ್ಸಲ್ಲೇ ಹೋಗಿ ಅಂತ ಹೇಳ್ತೀನಿ. ಅದಕ್ಕೆ ನಮ್ಮ ಮನೆಯವ್ರು ಲಗೇಜೆಲ್ಲ ಇಟ್ಕೊಂಡು ನಂಗೆ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಕ್ಯಾಬ್ನೇ ಬುಕ್ ಮಾಡ್ತಾರೆ. ಕ್ಯಾಬ್ ಹೋಗೋದು ಫಿಕ್ಸ್ ಆಯಿತು. ಕ್ಯಾಬ್ನ ಕೂಡ ಬುಕ್ ಮಾಡಿದ್ರು. ಕೊನೆಯಲ್ಲಿ ಎಲ್ಲ ರೆಡಿ ಆದಮೇಲೆ ಒಂದು ಹಗ್ ಮಾಡಿ ಹ್ಯಾಪಿ ಜರ್ನಿ ಅಂತ ಹೇಳಿ ಕಳಿಸ್ಕೊಡ್ತೀನಿ. ಕ್ಯಾಬ್ ಕೂಡ ಬಂತು. ನಾನು ಜೊತೇಲಿ ಕೆಳಗಡೆವರೆಗೂ ಹೋಗಿ ಕ್ಯಾಬ್ ಹತ್ತಿಸ್ಬಿಟ್ಟು ಬಾಯ್ ಕೂಡ ಮಾಡಿಬಿಟ್ಟು ಬರ್ತೀನಿ. ಅದಾದಮೇಲೆ ಮನೇಲಿ ಒಬ್ಬಳೇ ಕೂತ್ಕೊಂಡು ಏನು ಮಾಡೋಕ್ಕೆ ಬೋರ್ ಅನ್ನಿಸ್ತಿತ್ತು. ಆವಾಗ ನೆನಪಾಗಿದ್ದೆ ನನ್ನ ಫ್ರೆಂಡ್ ನಮ್ಮ ಮನೆಯಿಂದ ಜಸ್ಟ್ ಒಂದು 10 to 15 ಮಿನಿಟ್ಸ್ ಆಗೋಷ್ಟು ಇದೆ. ಆವಾಗಲೂ ನಾನು ಕ್ಯಾಬಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡ್ತೀನಿ. ಬಟ್ ಕ್ಯಾಬ್ ಚಾರ್ಜ್ ಸುಮಾರು 300 ರೂಪಾಯಿ ತೋರಿಸ್ತಿತ್ತು. ಹಾಗಾಗಿ ಫ್ರೀ ಬಸ್ಸೇ ಸಿಗುತ್ತೆ ಅಲ್ವಾ ಅಂತ ಯೋಚನೆ ಮಾಡಿ ಬಸ್ಸಲ್ಲೇ ಹೋಗೋಣ ಅಂತ ಡಿಸೈಡ್ ಆಗ್ತೀನಿ. ಹಾಗಾಗಿ ರೆಡಿ ಆಗ್ತೀನಿ. ಜಸ್ಟ್ ಗೆಟ್ ರೆಡಿ ವಿತ್ ಮೀ ಅನ್ನೋದೊಂದು ವಿಡಿಯೋನೂ ಕೂಡ ಮಾಡ್ಕೋತೀನಿ. ಆ ವಿಡಿಯೋ ನಿಮ್ಗೆ ಶೋ ಆಗುತ್ತೆ ನೋಡಿ. ಜೊತೆಗೆ ಅಲ್ಲಿಂದ ಬಸ್ಸಲ್ಲಿ ಬರ್ತೀನಿ. ಅಲ್ಲಿಂದ ಸ್ವಲ್ಪ ಹೊತ್ತು ಆಟೋದಲ್ಲಿ ಹೋಗಬೇಕಾಗುತ್ತೆ. ಆಟೋನು ಕೂಡ ಮಾಡಿಕೊಂಡು ಕೊನೆಯಲ್ಲಿ ಅವ್ರ ಮನೆಗೆ ಬರ್ತೀನಿ. ನಾನು ಬಂದಿರೋದ್ರ ಜೊತೆಗೆ ಅವಳು ಕೂಡ ವ್ಲಾಗ್ ಮಾಡ್ತಿದ್ಲು. ನಾನು ಹಿಡ್ಕೊಂಡು ವ್ಲಾಗ್ ಮಾಡ್ತಿದ್ದೆ. ಬಂದ ತಕ್ಷಣ ಅವಳು ಪ್ರೀತಿಯಿಂದ ಕಾಫಿ ಮಾಡಿಕೊಡ್ತಾಳೆ. ತುಂಬ ದಿನಗಳ ನಂತರ ಸಿಕ್ಕಿದ್ವಲ್ಲ, ಆಗಷ್ಟು ಸಾಕಷ್ಟು ಬರೀ ಮಾತಾಡ್ತಾನೆ ಇರ್ತೀವಿ. ಅದಾದಮೇಲೆ ಅವಳು ಚಿಕನ್ ತರಿಸಿರ್ತಾಳೆ. ನನಗೆ ಗೊತ್ತೇ ಇಲ್ಲ, ನೆನ್ನೆ ನೈಟ್ ಕೂಡ ನಾವು ಚಿಕನ್ ತಿಂದಿರೋದಿಲ್ಲ, ಯಾಕೆಂದರೆ ಶ್ರಾವಣ ಅಂತ ಹೇಳಿ. ಬಟ್ ಅವಳು ತಂದ್ಬಿಟ್ಟಿದ್ಲು, ಮಾಡಿದ್ಲು. ಅವಳ ಪ್ರೀತಿಗೆ ಇನ್ನೇನು ಬೆಲೆ ಇದೆ, ತಿನ್ನಲೇಬೇಕಲ್ವಾ, ಬೆಲೆ ಕೊಡಬೇಕು ಅಂತ ಹೇಳಿದಕ್ಕೆ ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ಊಟ ಕೂಡ ಮಾಡಿಸ್ಬಿಡ್ತಾಳೆ. ಊಟ ಎಲ್ಲ ಆಯಿತು. ಅದ್ರ ಜೊತೆಗೆ ಸ್ಪ್ರೈಟು ಅದು ಇದು ಮತ್ತು ನನ್ನ ಮಗಳಿಗೆ ಸ್ನ್ಯಾಕ್ಸ್
ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ಲು. ನನ್ನ ಮಗಳು ಸ್ನ್ಯಾಕ್ಸ್ ತಿಂತಿದ್ಲು, ಊಟ ಕೂಡ ಮಾಡಿದ್ಲು. ಜೊತೆಗೆ ಅವ್ರ ಹಸ್ಬೆಂಡ್ಗೆ ಊಟ ಆದಮೇಲೆ ಟೀ ಕುಡಿಯೋದು ಇರುತ್ತಂತೆ, ಹಾಗಾಗಿ ಜೊತೆಗೆ ಟೀ ಕೂಡ ಮಾಡಿದ್ಲು. ಟೀ ಕೂಡ ಮುಗಿದು ಅವತ್ತಿನ ದಿನ ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡ್ವಿ. ಹೀಗೆ ಗುರುವಾರ ರಾತ್ರಿ ಡಿನ್ನರ್ನಿಂದ ಶುರುವಾದ ನಮ್ಮ ಬ್ಲಾಗ್, ನಮ್ಮ ಮನೆಯವರ ಪ್ಯಾಕಿಂಗ್, ಅವರ ಗೋವಾ ಟ್ರಿಪ್ಗೆ ಕಳಿಸೋದು, ಇದಿಷ್ಟು ನಡೆಯುತ್ತೆ. ಜೊತೆಗೆ ಅವರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೀಚ್ ಆಗ್ತಾರೆ, ಅಲ್ಲಿದೊಂದು ಕೆಲವೊಂದಷ್ಟು ವಿಡಿಯೋ ಕ್ಲಿಪ್ನ ಕಳಿಸ್ತಾನೆ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ, ಯೂಟ್ಯೂಬಲ್ಲೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇದೇ ರೀತಿ ನಿಮಗೆ ನನ್ನ ಲೈಫ್ ಸ್ಟೈಲ್ ವಿಡಿಯೋಗಳು ಸಿಗ್ತಾ ಇರುತ್ತೆ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟೊತ್ತವರೆಗೂ ಪೇಷನ್ಸಿಂದ ನೋಡಿದೆ ಎಲ್ಲರಿಗೂ ಧನ್ಯವಾದಗಳು.